ನಮಸ್ಕಾರ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಚಾನೆಲ್ ಆರ್ಜೆ ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ಒಂದು ಸಣ್ಣ ಹಳ್ಳಿಯಿಂದ ಆರಂಭವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗುವವರೆಗಿನ ಅವರ ಅದ್ಭುತ ಪಯಣವನ್ನು ಸರಳವಾಗಿ ಮತ್ತು ವಿಸ್ತಾರವಾಗಿ ತಿಳಿಯೋಣ. ಕರ್ನಾಟಕ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಶಾಲಿ ನಾಯಕ ಯಾರು ಅಂದ್ರೆ ಅದರಲ್ಲೊಂದು ಹೆಸರು ಖಂಡಿತ ಬರುತ್ತದೆ: ಸಿದ್ದರಾಮಯ್ಯ. ಒಂದು ಸಣ್ಣ ಹಳ್ಳಿಯಿಂದ ಶುರುವಾದ ಜೀವನ ಇಂದು ರಾಜ್ಯದ ಮುಖ್ಯಮಂತ್ರಿಯ ಕುರ್ಚಿವರೆಗೆ ತಲುಪಿದ ಕಥೆ. ಇದು ಸಾಮಾನ್ಯ ಕಥೆಯಲ್ಲ, ಇದು ಹೋರಾಟದ ಕಥೆ. ಚಿಕ್ಕಂದಿನಿಂದಲೇ 1948ರ ಆಗಸ್ಟ್ 12 ಮೈಸೂರು ಜಿಲ್ಲೆಯ ಸಿದ್ದರಾಮನಹಳ್ಳಿ ಎಂಬ ಹಳ್ಳಿಯಲ್ಲಿ ಜನಿಸಿದರು ಸಿದ್ದರಾಮಯ್ಯ. ಕೃಷಿಕ ಕುಟುಂಬ, ಆರ್ಥಿಕ ಸಂಕಷ್ಟ, ಚಿಕ್ಕಂದಿನಿಂದಲೇ ಕಷ್ಟಗಳ ಜೊತೆ ಬದುಕು. ಮೇಕೆ ಕುರಿ ಮೇಯಿಸುತ್ತಾ ಗ್ರಾಮೀಣ ಜೀವನದ ನಿಜವಾದ ಮುಖ ನೋಡಿದವರು. ಈ ಅನುಭವವೇ ಅವರ ರಾಜಕೀಯದ ಬೆಸುಗೆಯಾಯಿತು. ಶಿಕ್ಷಣಕ್ಕಾಗಿ ಮೈಸೂರಿಗೆ ಬಂದ ಅವರು ಯೂನಿವರ್ಸಿಟಿ ಆಫ್ ಮೈಸೂರಿನಲ್ಲಿ ಓದಿದರು. ಬಿಎಸ್ಸಿ ಮುಗಿಸಿ ನಂತರ LLB ಕೂಡ ಮಾಡಿದರು. ಕಾಲೇಜು ದಿನಗಳಲ್ಲಿ ಸಾಮಾಜಿಕ ನ್ಯಾಯ, ಸಮಾನತೆ ಎಂಬ ವಿಚಾರಗಳು ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬಿತ್ತನೆಯಾಯಿತು. ವಕೀಲರಿಂದ ರಾಜಕೀಯಕ್ಕೆ ಮೈಸೂರು ಕೋರ್ಟ್ನಲ್ಲಿ ವಕೀಲರಾಗಿ ಕೆಲಸ ಶುರು ಮಾಡಿದರು. ಜನರ ಸಮಸ್ಯೆಗಳನ್ನು ಹತ್ತಿರದಿಂದ ನೋಡಿದಾಗ ಒಂದು ಪ್ರಶ್ನೆ ಅವರ ಮನಸ್ಸಿನಲ್ಲಿ ಮೂಡಿತು: ನ್ಯಾಯವನ್ನು ಕೇವಲ ಕೋರ್ಟ್ನಲ್ಲಿ ಕೊಡೋದಷ್ಟೇ ಸಾಕಾ? ಇದಕ್ಕೆ ಉತ್ತರ ರಾಜಕೀಯ. ದೇವರಾಜ್ ಉರ್ಸ್ ಅವರ ಪ್ರಭಾವದಿಂದ ಸಿದ್ದರಾಮಯ್ಯ ರಾಜಕೀಯಕ್ಕೆ ಪ್ರವೇಶಿಸಿದ್ರು. ಜನತಾ ಪಾರ್ಟಿ ಮೂಲಕ ಆರಂಭ. 1983ರಲ್ಲಿ ಮೊದಲ ಬಾರಿಗೆ MLA ಆಗಿ ಗೆಲುವು, ಚಾಮುಂಡೇಶ್ವರಿ ಕ್ಷೇತ್ರದಿಂದ. ರಾಜಕೀಯದಲ್ಲಿ ಏರಿಕೆ. ತಮ್ಮ ಸ್ಪಷ್ಟ ಮಾತು, ಜನಪರ ನಿಲುವು ಅವರನ್ನು ಬೇಗನೆ ಪ್ರಮುಖ ನಾಯಕನನ್ನಾಗಿ ಮಾಡಿತು. ಹಣಕಾಸು ಸಚಿವ, ಉಪಮುಖ್ಯಮಂತ್ರಿ ಹೀಗೆ ಹಲವು ಪ್ರಮುಖ ಹುದ್ದೆಗಳನ್ನು ವಹಿಸಿದರು. ಕಾಂಗ್ರೆಸ್ ಸೇರ್ಪಡೆ. ರಾಜಕೀಯ ಭಿನ್ನಾಭಿಪ್ರಾಯಗಳಿಂದ ಜನತಾ ಪರಿವಾರವನ್ನು ಬಿಟ್ಟು 2006ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೇರಿದರು. ಇದೇ ಅವರ ರಾಜಕೀಯ ಜೀವನದ ಟರ್ನಿಂಗ್ ಪಾಯಿಂಟ್. ಮುಖ್ಯಮಂತ್ರಿಯಾಗಿ 2013ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿ. ಜನಪರ ಯೋಜನೆಗಳ ಮಳೆ: ಅನ್ನಭಾಗ್ಯ, ಕ್ಷೀರಭಾಗ್ಯ, ಇಂದಿರಾ ಕ್ಯಾಂಟೀನ್. ಮತ್ತೆ 2023ರಲ್ಲಿ ಮತ್ತೊಮ್ಮೆ ಸಿಎಂ. ಸರಳ ಜೀವನ, ಕುಟುಂಬ ಪ್ರೀತಿ, ಪತ್ನಿ ಪಾರ್ವತಿ, ಮಕ್ಕಳು. ರಾಜಕೀಯದಲ್ಲಿದ್ದರೂ ವ್ಯಕ್ತಿತ್ವದಲ್ಲಿ ಸರಳತೆ. ಹಳ್ಳಿಯಿಂದ ಆರಂಭವಾದ ಜೀವನ ಇಂದು ಕರ್ನಾಟಕದ ಶಕ್ತಿಶಾಲಿ ನಾಯಕನಾಗಿ. ಸಿದ್ದರಾಮಯ್ಯ ಒಂದು ಪ್ರೇರಣೆಯ ಹೆಸರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.